ನಮಸ್ಕಾರ ಸ್ನೇಹಿತರೆ, ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೂರ್ಯ ನಮಸ್ಕಾರ ಹುಟ್ಟಿದ್ದೇಗೆ ಎಂಬುದರ ಮಾಹಿತಿ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಈಗಲೇ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಯೋಗ ಇದು ಪ್ರಾಚೀನವಾದದ್ದು, ಅಂದರೆ 5000 ವರ್ಷಗಳ ಇತಿಹಾಸವಿದೆ ಇದಕ್ಕೆ. ಋಗ್ವೇದದಲ್ಲಿ ಇದನ್ನು ಮೊದಲ ಬಾರಿಗೆ ಉಲ್ಲೇಖ ಮಾಡಿರುವುದು. ಯೋಗ ಅಂತ ಶಬ್ದ ಕೇಳ್ತಿದ್ದಂಗೆ ನಮಗೆ ಸಾಕಷ್ಟು ಆಸನಗಳು ಕಣ್ಣಿಗೆ ಬರುತ್ತವೆ. ಆದರೆ ಮುಖ್ಯವಾದದ್ದು ಸೂರ್ಯ ನಮಸ್ಕಾರ. ಇದನ್ನು ಎಲ್ಲರೂ ಕೂಡ ರಿಲೇಟ್ ಮಾಡ್ಕೊಳ್ತಾರೆ. 12 ಆಸನ ಸೇರಿ ಒಂದು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಯಾರ ಸೃಷ್ಟಿ ಅಂತ ನಿಮಗೆ ಗೊತ್ತಾ? ಅದನ್ನೇ ಇವತ್ತಿನ ಕಥೆಯಲ್ಲಿ ನಾನು ಹೇಳಕೊರಟಿರುವುದು. ಹನುಮಂತ ಬಾಲ್ಯದಲ್ಲಿದ್ದಾಗ ತನ್ನ ತಾಯಿಯ ಬಳಿ ಹೋಗಿ, ಅಮ್ಮ, ಪ್ರಪಂಚದಲ್ಲಿ ಇರುವ ಎಲ್ಲ ವಿದ್ಯೆಗಳನ್ನು ನನಗೆ ಕಲಿಸಿಕೊಡು ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ತಾಯಿ ಹೇಳುತ್ತಾಳೆ, ಇದು ನನ್ನಿಂದ ಸಾಧ್ಯವಿಲ್ಲ, ಇದು ಪ್ರಪಂಚವನ್ನು ಸುತ್ತುವ ಸೂರ್ಯನಿಂದ ಮಾತ್ರ ಸಾಧ್ಯವೆಂದು ಹೇಳುತ್ತಾಳೆ. ಅದಕ್ಕೆ ನೀನು ಸೂರ್ಯನ ಬಳಿ ಹೋಗಿ ನಿನ್ನ ಆಸೆಯನ್ನು ಬೇಡಿಕೋ ಎಂದು ಹೇಳುತ್ತಾಳೆ. ನಂತರ ಹನುಮಂತ ಸೂರ್ಯದೇವನ ಬಳಿ ಹೋಗಿ ತನ್ನ ಆಸೆಯನ್ನು ಬೇಡಿಕೊಳ್ಳುತ್ತಾನೆ. ಇದಕ್ಕೆ ಸೂರ್ಯ ಉತ್ತರವಾಗಿ 2 ಕಾರಣ ಹೇಳಿ ನೀನು ನಿನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಮೊದಲನೆಯದು, ನಾನು ಪ್ರತಿಕ್ಷಣವೂ ಚಲಿಸಬೇಕು, ನಿನಗೆ ಪಾಠ ಮಾಡಲು ಸಾಧ್ಯವಿಲ್ಲವೆಂದು. ಎರಡನೆಯದು, ನಾನು ತುಂಬ ಶಾಖದಿಂದ ಕೂಡಿದ್ದೇನೆ, ನೀನು ನನ್ನ ಹತ್ತಿರ ಬರಲು ಸಾಧ್ಯವಿಲ್ಲವೆಂದು ಹೇಳಿ ಸೂರ್ಯ ಉತ್ತರಿಸುತ್ತಾನೆ. ಇದಕ್ಕೆ ಉತ್ತರವಾಗಿ ಹನುಮಂತ, ನಿನ್ನ 2 ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿದೆ ಸೂರ್ಯದೇವ ಎಂದು ಉತ್ತರಿಸುತ್ತಾನೆ. ಮೊದಲನೆಯದು, ನಾನು ಕೂಡ ನೀನು ಸುತ್ತುವ ರೀತಿಯಲ್ಲೇ ಸುತ್ತುತ್ತೇನೆ ಎಂದು ಹೇಳುತ್ತಾನೆ. ಎರಡನೆಯದು, ಶಾಖದ ವಿಷಯಕ್ಕೆ ಬರೋದಾದರೆ, ನಾನು ನಿನ್ನ ಶಾಖವನ್ನು ತಡೆದುಕೊಳ್ಳುವ ಶಕ್ತಿ ನನ್ನ ಮನಸ್ಸಿಗಿದೆ ಎಂದು ಹೇಳಿ ಉತ್ತರಿಸುತ್ತಾನೆ. ಶಿಷ್ಯನೇ ಒಪ್ಪಿಕೊಂಡ ಮೇಲೆ ಗುರು ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ಸೂರ್ಯದೇವ ಹನುಮಂತನಿಗೆ ಪಾಠ ಹೇಳಿಕೊಳ್ಳಲು ಒಪ್ಪುತ್ತಾನೆ ಹಾಗೂ ಪಾಠವನ್ನು ಕಲಿಸುತ್ತಾನೆ. ತನಗೆ ಗೊತ್ತಿರುವ ಎಲ್ಲ ವಿದ್ಯೆಗಳನ್ನು ಹನುಮಂತನಿಗೆ ಧಾರೆ ಇರುತ್ತಾನೆ. ಎಲ್ಲ ವಿದ್ಯೆಯನ್ನು ಕಲಿತ ನಂತರ ಹನುಮಂತ ಗುರು ಕಾರಣಿಕೆಯಾಗಿ ಸೂರ್ಯ ನಮಸ್ಕಾರವನ್ನು ರಚಿಸುತ್ತಾನೆ ಹಾಗೂ 12 ರೀತಿಯ ಆಸನ ಮಾಡಿ ತನ್ನ ಗುರುವಿಗೆ ನಮಸ್ಕರಿಸುತ್ತಾನೆ. ಹೀಗೆ ಸೂರ್ಯ ನಮಸ್ಕಾರ ಚಾಲ್ತಿಗೆ ಬರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.